ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ವಾ? ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಅದ್ರ ಜೊತೆಗೇನೆ 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಾ? ಸೊ ಕಮೆಂಟ್ ಅಲ್ಲಿ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಸರ್ 11ನೇ ಕಂತಿನ ಹಣ ಬಂದಿದೆ, 12ನೇ ಕಂತಿನ ಡೇಟ್ ಹೇಳಿ, ಯಾವಾಗ ಬಿಡುಗಡೆ ಆಗ್ತಾ ಇದೆ, ಇವತ್ತೇ ಬಿಡುಗಡೆ ಆಗ್ತಾ ಇದೆಯಾ, ಮತ್ತೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ 11ನೇ ಕಂತಿನ ಹಣ ಅವ್ರಿಗೆ ಬಂದಿದೆ, ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹಿಂದಿನ ಕಂತುಗಳು ಯಾರ್ಯಾರಿಗೆ ಬಂದಿಲ್ಲ ನೋಡಿ. ಸೊ ಬಹಳಷ್ಟು ಜನರು ಪೆಂಡಿಂಗ್ ಉಳಿದಿದ್ದಾರೆ. ಅಂದ್ರೆ 1ನೇ ಕಂತಿನ ಹಿಡ್ಕೊಂಡು 11ನೇ ಕಂತಿನವರೆಗೆ ಪೆಂಡಿಂಗ್ ಅಂತೂ 100% ಆಗಿ ಒಬ್ರು ಉಳಿದೇ ಇದ್ದಾರೆ. ಅದಕ್ಕೆ ಆ ಒಂದು ಕಂತುಗಳನ್ನ ಪಡಿಲಿಕ್ಕೆ ಏನ್ ಮಾಡಬೇಕು? ಹಾಗಾದ್ರೆ 4,000 ಅಮೌಂಟ್ ಈಗಾಗಲೇ ಜಮಾ ಆಗಿದೆ ಅಂತ ನಾನು ಕೊಟ್ಟಿದ್ದೀನಿ. ನಿಜ ವೀಕ್ಷಕರೇ, 4,000 ಬಿಡಿ, 8,000 ಅಮೌಂಟ್ ಕೂಡ ಜಮಾ ಆಗಿರುವಂತದ್ದು. 4 ಕಂತುಗಳು ಪೆಂಡಿಂಗ್ ಇದ್ವು ಅವ್ರದ್ದು. ಸೊ ಅವ್ರದ್ದೇನು 4 ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ಸಹಿತ ಪೆಂಡಿಂಗ್ ಉಳಿದಿದ್ದ ಕಾರಣ 8,000 ಅಮೌಂಟ್ ಜಮಾ ಆಗಿರುವಂತದ್ದು. ಸೊ ಅದಕ್ಕೋಸ್ಕರ ನಿಮ್ದು ಕರೆಕ್ಟ್ ಆಗಿದ್ರೆ ನಿಮ್ದು 4 ಅಲ್ಲ 5 ಕಂತುಗಳು ಪೆಂಡಿಂಗ್ ಉಳಿದಿರ್ಲಿ, 10,000ನೇ ಜಮಾ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಸೊ ನಾನು ಹೇಳ್ತಾ ಇರುವಂತಹ ಕೆಲಸ ಮಾಡಿ, ಸೊ ಡೆಫಿನೆಟ್ ಆಗಿ ಅಮೌಂಟ್ ಜಮಾ ಆಗುತ್ತೆ. ಸೊ ಈ 3 ಟಾಪಿಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋವನ್ನ ನೀವು ಏನು ಮಾಡಬೇಕು, ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಬೇಕು. ನೀವು ಮಧ್ಯದಲ್ಲಿ ಓಡಿಸ್ಕೊಂಡು ನೋಡ್ತೀರಾ, ಸೊ ಅವಾಗ ಮಾಹಿತಿ ಅರ್ಥ ಆಗಲ್ಲ. ಆಮೇಲೆ ಮತ್ತೊಂದು ಸಾರಿ ಒಂದು ಕಮೆಂಟಲ್ಲಿ ಕೇಳ್ತಾ ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಏನು ಮಾಡಿ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೊಂಡ್ಬಿಡಿ. ಸೊ ಎಲ್ಲ ಕೂಡ ಮಾಹಿತಿ ಡೆಫಿನೆಟ್ ಆಗಿ ಅರ್ಥ ಆಗುತ್ತೆ. ಸೊ ನೀವು ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ತಿಳಿತೆ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಅರ್ಥ ಆಗಿದ್ರೆ ಈ ಒಂದು ವಿಡಿಯೋದಲ್ಲಿರೋ ಮಾಹಿತಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಮಾಹಿತಿ, ಇಂತಹ ಮಾಹಿತಿ ಬೇಕಾದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬರೋದಾದ್ರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಒಂದು 15 ಜಿಲ್ಲೆಗಳಿಗೆ ಕೂಡ ಬಿಡುಗಡೆ ಆಗ್ತಾ ಇದೆ ಎಂದು. ಯಾಕಂದ್ರೆ ನಿನ್ನೆ ಯಾವುದೇ ರೀತಿಯ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿಲ್ಲ. ಸೊ ಆಮೇಲೆ ಹೇಳಿದ್ರು ಬಿಡುಗಡೆ ಮಾಡ್ತೇವೆ ಅಂತ, ಅಂದ್ರೆ ಡಿಬಿಟಿಗೆ ಪುಷ್ ಮಾಡಿರ್ತೀವಿ, ಅದಾಗಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅನ್ನೋದನ್ನ ನಂತರ ನೋಡೋಣ. ಮೊದಲಿಗೆ ಕಾಯ್ತಾ ಇರೋದು 12ನೇ ಕಂತಿನ ಹಣಕ್ಕೂ ಕೂಡ ಕಾಯ್ತಾ ಇದ್ದಾರೆ. ಅದನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಸ್ವಲ್ಪ ನೋಡಿ, ಇಲ್ಲಿ ನೋಡಿ, 12ನೇ ಕಂತಿನ ಹಣ ಇದು ರಿಲೀಸ್ ಆಗಿಲ್ಲ. ಬಹಳಷ್ಟು ಜನ ಯೂಟ್ಯೂಬರ್ಸ್ ಈಗ ಏನ್ ಮಾಡ್ತಾ ಇದ್ದಾರೆ, 12ನೇ ಕಂತಿನ ಬಿಡಿ, 13ನೇ ಕಂತಿನಕ್ಕೆ ಹೋಗಿರೋ, ಇನ್ನು 11ನೇ ಕಂತಿನಕ್ಕೆ ಹಣನೇ ಕ್ಲಿಯರ್ ಆಗಿಲ್ಲ, 12ನೇ ಬಿಟ್ಟು 13ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತ ಕೊಳ್ಬಿಡ್ತಾ ಇದ್ದಾರೆ. ಸೊ ಆ ಒಂದು ಮಾಹಿತಿ ನೋಡಿ ನೀವು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ, ಮೊದಲೇ ಹೇಳ್ಬಿಡ್ತೀನಿ. ಸೊ ಯಾರು ಕೂಡ ನಂಬ್ಲಿಕ್ಕೆ ಹೋಗ್ಬೇಡಿ. 11ನೇ ಕಂತಿನ ಹಣನೇ ಲಾಸ್ಟ್ ಈಗ ಬರ್ತಾ ಇರೋದು. 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿಲ್ಲ. 13ನೇ ಕಂತಿನ ಹಣ ಏನ್ ರಿಲೀಸ್ ಆಗತ್ತೆ ಹೇಳಿ ನೋಡೋಣ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 12ನೇ ಕಂತಿನ ಹಣ ಜುಲೈನಲ್ಲಿನೇ ರಿಲೀಸ್ ಆಗೋದು. ಈ ಒಂದು ಪೂರ್ತಿಯಾಗಿ ತಿಂಗಳೇನಿದೆಯಲ್ಲ, 11ನೇ ಕಂತಿನ ಹಣ ಬರುತ್ತೆ. ಜೊತೆಗೆ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಮಾತ್ರ ನಿಮಗೆ 2 ಕೂಡಿಸಿ ಅಮೌಂಟ್ ಜಮಾ ಆಗ್ತಾ ಇದೆ. ಸೊ ಈ ಒಂದು ಮಾಹಿತಿ ಕರೆಕ್ಟ್ ಆಗಿರುವಂಥದ್ದು. ಆದ್ರೆ ಮುಂದಿನ ಕಂತುಗಳು ಏನು ಬರ್ತಾವಿದೆ ಅಂತ ಹೇಳ್ತಾ ಇದಾರಲ್ಲ, ಸೊ ಆ ಮಾಹಿತಿ ಸುಳ್ಳು ವೀಕ್ಷಕರೇ. ಸೊ ನಂಬ್ಲಿಕ್ಕೆ ಹೋಗ್ಬೇಡಿ. ಸೊ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಏನ್ ಮಾಡ್ಬೇಕು? ಈಗ 12ನೇ ಕಂತಿನ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ, ಜುಲೈನಲ್ಲಿನೇ ರಿಲೀಸ್ ಆಗೋದು. ಸೊ ಹಾಗಾದ್ರೆ ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಸೊ ಈ ಒಂದು ಕೆಲಸ ಮಾಡ್ಬೇಕಾಗತ್ತೆ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರು ನೋಡಿದರೆ ಅವ್ರಿಗಂತೂ ಗೊತ್ತಿರುತ್ತೆ. ಸೊ ಈಗ ಯಾರು ನೋಡ್ತಾ ಇದ್ರೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸುವಂತಹ ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸುವಾಗ ಏನೇನ್ ಡಾಕ್ಯುಮೆಂಟ್ಸ್ ಒಯ್ದಿರ್ತೀರಾ, ನಿಮ್ಮ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಇವು 3 ಡಾಕ್ಯುಮೆಂಟ್ಸ್ ಗಳನ್ನ ಒಯ್ಬೇಕಾಗತ್ತೆ. ಒಯ್ದು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗ್ಬೇಕಾಗತ್ತೆ, ನಿಮ್ಮ ತಾಲೂಕಿನಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು, ನಮ್ದು ಈ ರೀತಿಯಾಗಿ ಪೆಂಡಿಂಗ್ ಉಳಿದಿದೆ, ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಇದಾವೆ, ಸೊ ಚೆಕ್ ಮಾಡಿ ರಿವೆರಿಫಿಕೇಶನ್ ಮಾಡ್ಕೋತಾರೆ. ಸೊ ರಿವೆರಿಫಿಕೇಶನ್ ಮಾಡ್ಕೊಂಡ ತಕ್ಷಣ ಕರೆಕ್ಟ್ ಆಗಿದ್ರೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿರುತ್ತೆ ಅಷ್ಟು ಕಂತುಗಳನ್ನ 2 ದಿನಗಳಲ್ಲಿ ಹಾಕ್ಕೊಡ್ತಾರೆ. ಅಥವಾ ನಿಮ್ದೇನಾದ್ರೂ ಕರೆಕ್ಷನ್ ಮಾಡೋದಿದ್ರೆ, ತಿದ್ದುಪಡಿ ಮಾಡ್ಬೇಕಂತಾನೆ ಇದ್ರೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೇಳ್ತಾರೆ. ಸೊ ಅದನ್ನ ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ನಿಮ್ಗೆ ಅಮೌಂಟ್ ಮುಂದಿನ ಕಂತಿನ ಹಿಡ್ಕೊಂಡು ಜಮಾ ಆಗುತ್ತೆ. ಹಿಂದಿನ ಕಂತುಗಳು ಜಮಾ ಆಗಲ್ಲ. ಸೊ ಮುಂದಿನ ಕಂತು ಹಿಡ್ಕೊಂಡೇ ಜಮಾ ಆಗೋದು. ಸೊ ಇದಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹಿಂದಿನ ಕಂತುಗಳಂತೂ ಜಮಾ ಮಾಡ್ಲಿಕ್ಕೆ ಆಗಲ್ಲ. ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ಮತ್ತೊಂದ್ಸರಿ ಅರ್ಜಿ ಸಲ್ಲಿಸಬೇಕು. ಅದಾದ ತಕ್ಷಣ ಮುಂದಿನ ಕಂತು ಹಿಡ್ಕೊಂಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೀವು ಏನಾದರೂ ಸ್ವಲ್ಪ ತಿದ್ದುಪಡಿ ಮಾಡೋದಿದ್ರು ಬೇಗನೆ ಮಾಡಿಸ್ಕೊಳ್ಳಿ. 2,000 ರೂಪಾಯಿ ಎಷ್ಟೋ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಿದ್ದುಪಡಿ ಮಾಡಿಕೊಂಡು ಹಣವನ್ನ ಪಡಿತಾ ಹೋಗ್ಬೋದು. ಮತ್ತೆ ಇನ್ನೊಂದು ಅಪ್ಡೇಟ್ ನಿಮ್ಗೆ ಗೊತ್ತಿರಬಹುದು, ಈಗ ರೇಷನ್ ಕಾರ್ಡ್ ಕೂಡ ಒಂದು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಿಂದಿನ ವಿಡಿಯೋಗಳನ್ನ ಒಂದು ಸ್ವಲ್ಪ ಚೆಕ್ ಮಾಡಿ, ಸೊ ಮತ್ತೊಂದು ಸಲ ನೋಡ್ತಾ ಹೋಗಿ ರಿವ್ಯೂಸ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಏನೇನು ಒಂದು ಮಾಹಿತಿ ಬಂದಿದೆ ಅಂತ.
ಸೊ ಇಲ್ಲಿ BPL ಆಗಿರಲಿ APL ಆಗಿರಲಿ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗೋದಿದೆ. ಮತ್ತು ಈ ಇಲೆಕ್ಷನ್ ಮುಗಿತಲ್ವ, ರಿಸಲ್ಟ್ ಕೂಡ ಮುಗಿದಿದೆ. ಸೊ ರಿಸಲ್ಟ್ ಸ್ವಲ್ಪ ಪೆಂಡಿಂಗ್ ಉಳಿದಿರುವಂಥದ್ದು. ಸೊ ಅದು ಕನ್ಸಿಡರ್ ಆಗುತ್ತೆ, ಅದನ್ನೇನು ಬಿಡಿ. ಸೊ ಈಗ ನಮ್ಮ ರಾಜ್ಯದಲ್ಲಿ ಸಪ್ರೇಟಾಗಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಯದವರೇ ಬಿಡಬೇಕಾಗತ್ತೆ. ಆ ಮೇಲಿನ ಇಲೆಕ್ಷನ್ ಏನು ಬಿಡಿ, PM ಇಲೆಕ್ಷನ್ ಇರುತ್ತೆ ಇದು. ಸೊ ಇವ್ರು ಬಿಟ್ಟರೆ ನಡೆಯುತ್ತೆ. ಆದರೆ ಇಲ್ಲಿ ಇನ್ನೇನು ಒಂದು ವಾರದಲ್ಲಿ ಬಿಡ್ತೇವೆ ಅಂತ ಹೇಳಿದ್ದಾರೆ. ಸೊ BPL ಆಗಿರಲಿ APL ಆಗಿರಲಿ ಅಂತ್ಯೋದಯ ನಾನು ಹೇಳಿರುವಂತೆ ಯಾವ್ದು ಬೇಕಾದ್ರೂ ರೇಷನ್ ಕಾರ್ಡ್ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು, ತಿದ್ದುಪಡಿ ಕೂಡ ಮಾಡ್ಕೋಬಹುದು ಕಣ್ರಿ. ಸೊ ಬೇಗನೆ ಹೋಗಿ ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಸರ್ವರ್ ಇಶ್ಯೂ ಆಗುತ್ತಾ ಇರತ್ತೆ. ಸರ್ವರ್ ಇಶ್ಯೂ ಅಂತ ಬಹಳಷ್ಟು ಒಂದು ಇದೇ ಕಾಡ್ತಾ ಇರೋದು ಎಲ್ಲ ಜನರಿಗೆ. ಸರ್ವರ್ ಇಶ್ಯೂನಿಂದನೇ ಯಾರಿಗೂ ಕೂಡ ಒಂದು ಅಮೌಂಟ್ ಹೋಗ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಬ್ಲಮ್ ದಿಂದನೇ ಯಾರಿಗೂ ಕೂಡ ಅಮೌಂಟ್ ಹೋಗ್ತಾ ಇಲ್ಲ. ಬೇಗನೆ ಆದಷ್ಟು ಆ ಒಂದು ಟೈಮ್ ಪ್ರಕಾರ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿರ್ತಾರೆ, ಈ 1 ಗಂಟೆಯಿಂದ ಈ ಗಂಟೆವರೆಗೆ. ಅದನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಒಂದು ತಿದ್ದುಪಡಿ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಿಟ್ಟರೆ ನಾನು ತಕ್ಷಣನೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿನೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಆಗಲಿ ಲಿಂಕ್ ಇರ್ತವೆ. ಸೊ ಅಲ್ಲಿಂದ ಕೂಡ ಜಾಯ್ನ್ ಹಾಕೊಂಡು ನನ್ನ ಜೋಡಿ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಆದರೆ ನಿಮಗೆಲ್ಲ ಕೂಡ ಒಂದಿಲ್ಲ ಒಂದು ಪ್ಲಾಟ್ಫಾರ್ಮ್ನಿಂದ ಮಾಹಿತಿ ಗೊತ್ತಾಗುತ್ತೆ. ಸೊ ಈಗ ಈ ಒಂದು ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ. ಯಾವ್ಯಾವ ಜಿಲ್ಲೆಗಳಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ, ಗದಗ, ಹಾಸನ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರಿಗೆ ಇಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನಿಮಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲಪ್ಪ ಅಂದರೆ ಇಂದು ಬಂದೇ ಬರುತ್ತೆ ವೀಕ್ಷಕರೇ. ಯಾಕಂದರೆ ನಿನ್ನೆ ಬಹಳಷ್ಟು ಜನರಿಗೆ ಹೋಗಿಲ್ಲ, ಆಲ್ಮೋಸ್ಟ್ ಹೋಗಿದೆ, ಆದರೆ ಬಹಳಷ್ಟು ಜನರಿಗೆ ಹೋಗಿಲ್ಲ. ಇಂದು ಬಿಡುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಈಗ ಒಂದು ರಿಲೀಸ್ ಮಾಡಿ ಕಂಪ್ಲೀಟ್ ಮಾಡಿದ್ರಂದ್ರೆ ಸೊ ನೆಕ್ಸ್ಟ್ ನಿಮ್ದು ಏನಿದೆ ಜುಲೈನಲ್ಲಿ 12ನೇ ಕಂತಿನ ಹಣ ಸ್ಟಾರ್ಟ್ ಆಗುತ್ತೆ ನೋಡಿ. ಸೊ ಈ ಒಂದು ಮಾಹಿತಿ ವೀಕ್ಷಕರ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರೆ, ನಿಮಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ವೀಕ್ಷಕನ ಅಲ್ಲಿ ತನಕ ಬಾಯ್ ಬೇಟಿಗರ್ ಫ್ರೆಂಡ್ಸ್.